ಹೆಂಗಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಕೇಳ್ಬೋದು ಹೆಂಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ಟಾಪಿಕ್ನಲ್ಲಿ ನಾವು ಮೂರು ಟಾಪಿಕ್ನ ನಾವು ನೋಡ್ತೀವಿ. ಮೂರು ಟಾಪಿಕಲ್ಲಿ ಯಾವ್ಯಾವ ಥರ ಟಾಪಿಕ್ ಇರುತ್ತೆ ಅಂತಲೂ ನಾನು ವಿವರಿಸ್ತೀನಿ. ಒಂದು, ನಮಗೆ ಡಿಫ್ರೆಂಟ್ ಟೈಪ್ ಆಫ್ ನಮಗೆ ಮೆಸೇಜ್, ಅಂದರೆ ಯಾರಿಗಾದ್ರೂ ಒಬ್ರಿಗೆ ಮೆಸೇಜ್ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ನಾವು ಮೆಸೇಜ್ ಮಾಡಬೇಕು ಅಂತ ಹೇಗೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ, ನಮಗೆ ಫೋಟೋ ಎಡಿಟ್ ಮಾಡೋಕ್ಕೆ ಬರ್ತಾಯಿಲ್ಲ, ಮತ್ತು ನಮಗೆ ಸ್ಟೋರಿ ಹಾಕಬೇಕು ಅಂತಂದರೆ ಚೆನ್ನಾಗಿರೋ ಫೋಟೋ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ನಮ್ಗೆ ಈಸಿಯಾಗಿ ಪ್ರಮೋಟ್ಕೊಳ್ಬೇಕು ಅಂತಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವೀಡಿಯೋ ನೋಡಿ ಪ್ರಮೋಟ್ ಅಂತ ಕಮೆಂಟ್ ಮಾಡಿ ಅಂತ ಹಾಕಿರ್ತಾರೆ, ಅದನ್ನೆಲ್ಲ ನೋಡಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಮೂರನೇ ಪಾಯಿಂಟು ಹೇಳ್ತೀನಿ ಅಂತ ಹೇಳ್ಕೊಡ್ತೀನಿ. ಮತ್ತು ಇದು ಮೂರನೇ ಪಾಯಿಂಟ್ ಅಂದರೆ ಇದು ಸ್ವಲ್ಪ 18+ ಕಂಟೆಂಟ್. ಇದು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಮತ್ತು ಇದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಪಾಯಿಂಟ್ ನಂಬರ್ 1, ನಾವು ಇವಾಗ ಯಾರಿಗೋ ಒಬ್ರಿಗೂ ಮೆಸೇಜ್ ಕಳಿಸ್ಬೇಕು, ಡಿಫ್ರೆಂಟ್ ಟೈಪಾಗಿ ಮೆಸೇಜ್ ಕಳಿಸ್ಬೇಕು ಅಂತಂದರೆ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ ಯಾವ ಥರ ಅಂತ ಕಮೆಂಟು ಅಂತ. ಆ ಥರ ನಿಮಗೆ ಹೇಳ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು, ಓಕೆನಾ. ನೋಡಿ, ನಿಮಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದು ಮೊಬೈಲ್ ಡಿಸ್ಪ್ಲೇನ ಕಡಿಮೆ ಮಾಡಿದ್ದೀನಿ, ಓಕೆನಾ. ನೀವು ಮೊದಲು ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಆರ್ಟ್ ಅಂತ ಹೊಡೀರಿ. ಇಲ್ಲಿ ಬಂತು ನೋಡಿ, ಟೆಕ್ಸ್ಟ್ ಆರ್ಟ್ ಅಂತ ಹೊಡೀರಿ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಆರ್ಟ್ ಬರುತ್ತೆ. ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಬೋದು. ನೋಡಿ, ಈ ಥರ ಬರುತ್ತೆ, ಈ ಥರ ಇಂಟರ್ಫೇಸಸ್ಸು. ಮತ್ತು ಇದನ್ನೇನಂತ ಅಂದರೆ ಕಾಪಿ ಮಾಡ್ಕೊಬೋದು. ಇದನ್ನು ಒಳ್ಳೇದಕ್ಕಾಗಿ ಬಳಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇದು ಬರೀ ಒಳ್ಳೇದಕ್ಕಾಗಿ ಮಾತ್ರ, ಓಕೆನಾ. ಈ ಥರ ಬಳಸ್ಕೊಬೋದು. ಇವಾಗ ಕಾಪಿ ಮಾಡಿ ಬೇರೆಯವ್ರಿಗೆ ಕಳಿಸ್ಬೋದು ಈ ಥರ. ನೋಡಿ, ಈ ಥರ ಇವಾಗ ನಾವೇ ಹೊಸ್ದಾಗಿ ಏನಾದರೂ ಕ್ರಿಯೇಟ್ ಮಾಡ್ಕೊಬೇಕು ಅಂತಂದರೂ ಮಾಡ್ಕೊಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸರ್ಚ್ ಎಮೋಜಿಸು ಕೊಟ್ಟಿದ್ದಾರೆ. ನಾವೇ ಬೇಕಾದ್ರೆ ಇದು ಮಾಡ್ಕೊಬೋದು, ಅಂದರೆ ನಾವೇ ಹೆಸರು ಹಾಕ್ಬಿಟ್ಟು ನಾವು ಟೈಪ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಬೋದು. ಇಲ್ಲಿ ನೋಡಿ, ನಾನು ಗೋಸ್ಟ್ ಚಾನಲ್ ಅಂತ ಹೊಡಿತಾ ಇದ್ದೀನಿ. ನೋಡಿ, ಇಲ್ಲಿ ಹೊಡಿತಾ ಇದ್ದೀನಿ ನಾನು. ಹೊಡೆದಾದ್ಮೇಲೆ ಇಲ್ಲಿ ತೋರಿಸುತ್ತೆ ಯಾವ್ಯಾವ ಥರ ಸೆಲೆಕ್ಷನ್ ಇದೆ, ಯಾವ ಥರ ನಿಮಗೆ ಅಕ್ಷರ ಬೇಕು. ಒಬ್ಬೊಬ್ಬರು ಮೊಬೈಲಲ್ಲಿ ಈ ಥರ ಸಪೋರ್ಟಿಂಗ್ ಬರೋದಿಲ್ಲ. ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ಸೆಲೆಕ್ಟ್ ಮಾಡ್ಕೊಬೋದು, ಕಾಪಿ ಮಾಡ್ಕೊಬೋದು. ಇಲ್ಲೇ ಕಾಪಿ ಮಾಡ್ಕೊಂಡು ನೋಡಿ, ಈ ಥರ ಕಾಪಿ ಮಾಡ್ಕೊಬೋದು. ನೋಡಿ, ಈ ಥರನೂ ಬರುತ್ತೆ. ನೋಡಿ, ಈ ಥರ ಬರುತ್ತೆ, ಎಲ್ಲ ಇದೇ ಥರ ಬರುತ್ತೆ, ಓಕೆನಾ. ಈ ಥರ ಮಾಡ್ಕೊಂಡು ನೀವು ಯಾರಿಗೆ ಬೇಕಾದ್ರೂ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು, ಓಕೆನಾ. ಇವಾಗ ಮೂರನೇ ವೆಬ್ಸೈಟ್ ಬಗ್ಗೆ ಬರ್ತೀನಿ, ಅಂದರೆ ಎರಡನೇ ವೆಬ್ಸೈಟ್ ಬಗ್ಗೆ, ಓಕೆನಾ. ನಮಗೆ ಏನಂತಂದರೆ, ನಮಗೆ ಇಮೋಜಿಸ್ಸು ಬರ್ತಾ ಇಲ್ಲ. ಮತ್ತು ಪ್ರಮೋಟ್ಗಳನ್ನ ನಾವು ಇನ್ಸ್ಟಾಗ್ರಾಮ್ಗೆ ಹೋಗಿ ಕೇಳಿ ನಾವು ಫೋಟೋ ಹಾಕಿ ಎಡಿಟ್ ಮಾಡ್ಕೊಬೇಕು ಜೆಮಿನಿಲಿ ಅಂತ ಅಂದರೆ ಅದಕ್ಕೂ ಈಸಿಯಾದಂಥ ಒಂದು ಇದು ನೋಡಿ ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿದೆ ನೋಡಿ, ಅಂತ ಹೊಡೀರಿ. ಇಲ್ಲಿ ಕ್ರೋಮಲ್ಲಿ ಇಲ್ಲಿ ಬರುತ್ತೆ ಇಂಟರ್ಫೇಸಸ್ಸು. ಇಲ್ಲಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡ್ತಾ ಇದ್ದಂಗೆ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ನೋಡಿ, ಈ ಥರ ಓಪನ್ ಆಗುತ್ತೆ ಈ ಥರ. ನೋಡಿ, ನಿಮ್ಗೆ ಯಾವುದು ಬೇಕು ನೋಡಿ, ಈ ಥರ ಇಲ್ಲಿದೆ ನೋಡಿ, ಈ ಥರ ಯಾವುದು ಬೇಕು ನಿಮಗೆ ಅದ್ರ ಮೇಲೆ ನೋಡಿ. ನನಗೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ಇದೆ. ಕನ್ನಡದ್ದು ಬರುತ್ತೆ, ನೀವು ಕನ್ನಡನೂ ಸರ್ಚ್ ಮಾಡಿ ತಗೊಬೋದು. ನೋಡಿ, ಇಲ್ಲಿ ಸರ್ಚ್ ಅಂತ ಇದೆ, ಅಲ್ಲೂ ಹೋಗಿ ಸರ್ಚ್ ಮಾಡಿ ತಗೊಬೋದು. ನೋಡಿ, ಈ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಪಿ ಪ್ರಮೋಟ್ ಅಂತ ಇದೆ ನೋಡಿ. ಇಲ್ಲಿ ಕಾಪಿ ಮಾಡ್ಕೊಂಡು ನೀವು ಜಿಮಿನಿಲಿ ಹೋಗಿ ನಿಮ್ಮ ಫೋಟೋ ಹಾಕ್ಕೊಂಡು ಮತ್ತು ನಿಮ್ಮ ಏನೇನು ಬೇಕೋ ಅದನ್ನು ಎಡಿಟ್ ಮಾಡಿಕೊಂಡು ನೀವು ಹಾಕ್ಕೊಬೋದು. ಆ ಥರ ಇದೆ. ಈಗ ಮೂರನೇದು
ಮೂರನೇ ಪಾಯಿಂಟಿಗೆ ಬರ್ತೀನಿ. ಇದು ಸ್ವಲ್ಪ 18+ ಕಂಟೆಂಟು. ಓಕೆನಾ, ಇದು ನೋಡಬೇಕಾದ್ರೆ ನೀವೇನು ಅನ್ಕೊಂತೀರ ಅಂತ ಗೊತ್ತಿಲ್ಲ. ಓಕೆನಾ, ನಿಮ್ಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಅಂತ ಅಂದ್ಬಿಟ್ಟು. ಓಕೆನಾ, ಈಗಿನ ಜನ್ರೇಷನಲ್ಲಿ ಯಾವ ಥರ ಅಂದರೆ ಇವಾಗ ನಮ್ಮ ಯುವಕರು ಆಗಲಿ ಯುವಕಿಯರಾಗಲಿ, ಅಂದರೆ ಕಾಲೇಜ್ ಹುಡುಗರು ಇಲ್ಲ ಎಕ್ಸೆಟ್ರಾ ಯಾವುದೋ ಒಂದು ಹುಡುಗರು ಅಂತ ಲೆಕ್ಕ ಹಾಕೊಂಡ್ರೆ ಏನು ಮಾಡ್ತಾರೆ, ಅವರು ಕ್ರೋಮಲ್ಲಿ ಹೋಗಿ ಬೇರೆ ಬೇರೆ ಥರ ವೀಡಿಯೋ ನೋಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆನಾ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕೆಂತಂದರೆ ದೇವರು ಕೊಟ್ಟಿರೋದು ಅವನಾಗವನೇ. ಆದರೆ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಾವೇ ಏನೋ ಬೇಕು ಅಂತ ಅಂದ್ಬಿಟ್ಟು ಅದರಿಂದ ಮಾಡ್ಕೊತ ಇರೋದಷ್ಟೇ. ಆದರೆ ಅದೆಲ್ಲ ತಪ್ಪು. ಅದರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಓಕೆನಾ, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈಗ ನೀವು ಕೇಳ್ಬೋದು, ಅಲ್ಲ ಗುರುವೇ ಈ ಥರ ಯಾರು ಮಾಡ್ತಾರೆ, ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಅಂತ ಕೇಳ್ಬೋದು. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಇದನ್ನು ಕೆಲವೊಂದಷ್ಟು ಜನ ಮಾಡೇ ಮಾಡ್ತಾರೆ. ಓಕೆನಾ, ಕ್ರೋಮ್ಗೆ ಸರ್ಚ್ ಮಾಡ್ತಾರೆ, ಅವ್ರಿಗೆ ಏನೇನು ಬೇಕೋ ಇದು ಮಾಡ್ಕೊತಾರೆ. ಓಕೆನಾ, ಇದು ಅವರ ಪರ್ಸ್ನಲ್ ವಿಷಯ ಬರ್ತಾಯಿಲ್ಲ, ಇದು ಎಲ್ಲರೂ ಹುಡುಗರ ವಿಷಯನೂ ನಾನು ತಗೊಂಡು ಮಾತಾಡ್ತಾರ ಅಂಥದ್ದು. ಓಕೆನಾ, ಇನ್ಕ್ಲೂಡಿಂಗ್ ವೀಡಿಯೋ ನೋಡೋದ್ರಿಂದ ಏನಾಗುತ್ತೆ, ಅವರಿಗೆ ಏನೋ ಒಂಥರ ಇದು ಸಿಗ್ಬೋದು. ಓಕೆನಾ, ಮತ್ತು ಇನ್ನೊಂದು ಏನಂದರೆ ಅಲ್ಲಿರೋ ವೀಡಿಯೋಗಳು ಅಷ್ಟೊಂದು ಪ್ರೂಫಾಗಿ ಇರಲ್ಲ. ಅವರು ಏನೋ ಮಾಡ್ತಾ ಇರ್ತಾರೆ, ಏನೇನೋ ಆಗ್ತಾ ಇರುತ್ತೆ. ಆದರೆ ಅದೆಲ್ಲ ನಿಜವಾಗ್ಲೂ ಇರಲ್ಲ. ಅದೆಲ್ಲ ಎಡಿಟಿಂಗ್ ಮಾತ್ರ ಅಷ್ಟೇ. ಅದೆಲ್ಲ ನಿಜವಾಗ್ಲೂ ಇರಲ್ಲ. ಓಕೆನಾ, ಅದರಿಂದ ಮಾಡೋದ್ರಿಂದ ಅದೆಲ್ಲ ಸುಮ್ಮನೆ ಫೇಕ್ ಅಂತ ಅನ್ನಿಸ್ತದಷ್ಟೇ. ಆದರೆ ಅದನ್ನು ನೋಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತಪ್ಪು. ಪ್ಲೀಸ್ ಹೇಳ್ತಾ ಇದ್ದೀನಿ, ಯಾರೂ ಆ ಥರ ವೀಡಿಯೋ ನೋಡೋಕ್ಕೆ ಹೋಗಬೇಡಿ. ಆ ಥರ ಕಂಟೆಂಟ್ ಕೂಡ ಯಾರು ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಇದರಿಂದ ನಿಮಗೆ ಆರೋಗ್ಯಕ್ಕೆ ಪ್ರಾಬ್ಲಮ್. ಏನಪ್ಪ ಇವನು ಹೇಳ್ತಾ ಇದ್ದಾನೆ ಆರೋಗ್ಯಕ್ಕೆ ಪ್ರಾಬ್ಲಮ್ಮು ಅಂತ ಹೇಳ್ತಾ ಇದ್ದಾನೆ ಅಂದರೆ, ನೋಡಿ, ಅದರಿಂದ ಹಾರ್ಮೋನ್ಸ್ಗಳು ಚೇಂಜ್ ಆಗ್ಬೋದು. ಮತ್ತು ನಿಮ್ಮ ಯಾವ ಥರ ಅಂದರೆ ನಾನು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಿರುತ್ತೆ ಅಲ್ವಾ, ಇದೆಲ್ಲ ಫ್ಯಾಮಿಲೀಸು ನೋಡ್ತಾ ಇರ್ತಾರೆ, ಬೇರೆ ಯಾರಾದರೂ ನೋಡ್ತಾ ಇರ್ಬೋದು. ಆದರೆ ನಿಮ್ಮಿಂದ ಒಂದು ಜೀವ ಬರುತ್ತೆ ಅಲ್ವಾ. ಓಕೆನಾ, ಅದು ಬರೋಕ್ಕೆ ನಿಮಗೆ ಶಕ್ತಿ ಇರಬೇಕಲ್ವ. ನೀವೇ ಎಲ್ಲ ಹಾಳು ಮಾಡ್ಕೊತ ಇದ್ದರೆ ಇದರಿಂದ ಏನೂ ನಿಮಗೆ ಸಿಗಲ್ಲ, ಲಾಭವೂ ಇರಲ್ಲ. ಎಷ್ಟೋ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ, ಯಾರೂ ಹೇಳ್ಕೊಂಡು ಇಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಯಾರೂ ಆ ಥರ ವೀಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ, ನೀವು ಕೇಳ್ಬೋದು, ಇಲ್ಲಿ ಒಂದು ಪಾಯಿಂಟ್ನ ನೀವು ಕೇಳ್ಬೋದು, ಅಲ್ಲ ಗುರುವೆ ಈ ಥರ ವೀಡಿಯೋಸ್ನ ನೋಡಬೇಡಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಯಾಕೆ ನೋಡಬಾರ್ದು? ಮತ್ತು ಅವ್ರೇನು ವೆಬ್ಸೈಟ್ ಮಾಡಿಬಿಟ್ಟಿದ್ದಾರೆ, ಮತ್ತು ಅದನ್ನೆಲ್ಲ ಯಾಕೆ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಅವರು ಏನಂತ ಅಂತಂದರೆ, ಅವರು ವೀಡಿಯೋ ಬಿಡ್ತಾರೆ, ವೀಡಿಯೋ ಬಿಟ್ಟು ನೋಡಿ ಅದರಿಂದ ವ್ಯೂಸ್ ಅಂದರೆ ಹೆಚ್ಚಿನ ವೀಕ್ಷಣೆ ಬರುತ್ತೆ, ನೋಡ್ತಾರೆ. ಅದರಿಂದ ಅವ್ರಿಗೂ ಮಜಾ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತಾರೆ. ಅದೆಲ್ಲ ಬರೀ ಸುಳ್ಳು. ಓಕೆನಾ, ಅಂಥ ವೀಡಿಯೋನ ಪ್ಲೀಸ್ ಫಸ್ಟು ಸ್ಟಾಪ್ ಮಾಡಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅಂಥ ವೀಡಿಯೋಸ್ನ ಫಸ್ಟು ಸ್ಟಾರ್ಟ್ ಮಾಡಿ. ಆದರೆ ನೀವು ಕೇಳ್ತಾ ಇರ್ಬೋದು, ನಿಮ್ಮ ಹತ್ರನೂ ಪ್ರಶ್ನೆಗಳಿರುತ್ತೆ, ನಾವು ಯಾರೂ ಆ ಥರ ಮಾಡಲ್ಲ ಅಂತ. ಆದರೆ ಇದನ್ನು ಆ ಥರ ಮಾಡೋರಿಗೆ ನಾನು ಹೇಳ್ತಾ ಇರೋದು. ಓಕೆನಾ, ಈ ಥರ ಯಾರೂ ಮಾಡೋಕ್ಕೂ ಹೋಗಬೇಡಿ. ಅದು ನಿಮಗೆ ಆರೋಗ್ಯಕ್ಕೆ ತಪ್ಪು. ಈ ಥರ ಮಾಡಿ ಒಬ್ಬ ಸತ್ತಿದ್ದಾನೆ. ಓಕೆನಾ, ಈ ಇನ್ಸಿಡೆಂಟು ಹೇಳ್ತೀನಿ ನಿಮಗೆ. ಯಾವುದೋ ಒಂದು ಊರು, ಆ ಊರ ಹೆಸರು ಜ್ಞಾಪನಕ್ಕಿಲ್ಲ. ಆ ಹುಡುಗ ಏನು ಮಾಡಿದ್ದಾನೆ, ಕಾಲೇಜ್ಗೆ ಹೋಗಿ ಬಂದಿದ್ದಾನೆ. ಕಾಲೇಜ್ಗೆ ಹೋಗಿ ಬಂದು ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವನೇನು ಮಾಡಿದ್ದಾನೆ, ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಬಾಗಿಲು ಹಾಕ್ಕೊಂಡು ಒಳಗಡೆ ಆ ಥರ ವೀಡಿಯೋ ನೋಡ್ಕೊಂಡು ಏನೋ ಮಾಡ್ಕೊಂಡಿದ್ದಾನೆ. ಓಕೆನಾ, ಆ ಥರ ಮಾಡ್ಕೊಂಡಿರೋದ್ರಿಂದ ಅವನಿಗೇನಾಗಿದೆ, ಒಂದು ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಏಕಾಏಕಿ ಅದು ಇಳಿದಿರೋದ್ರಿಂದ ಅವನಿಗೆ ಶಕ್ತಿನೇ ಇರಲಿಲ್ಲ ಅವನಿಗೆ. ಆ ಥರ ಆಗಿ ಅವನೇನಾಗಿದ್ದಾನೆ ಅಂತಂದರೆ ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ. ಓಕೆನಾ, ಇದು ಎಚ್ಚರಿಕೆ, ನಿಮಗೆ ಕೊಡ್ತಾ ಇರೋವಂಥ ಎಚ್ಚರಿಕೆ. ಮುಂದೆ ಆ ಥರ ಆಗಬಾರ್ದು ಅಂತ ನಾನು ಎಚ್ಚರಿಕೆ ಕೊಡ್ತಾ ಇರೋದು, ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೇ.
ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ಎಲ್ಲ ಮಾಡೋದು ತಪ್ಪು, ಓಕೆನಾ. ಆ ಥರ ಆಗಿದ್ದ ಹುಡುಗ ಪೋಸ್ಟ್ ಮಾರ್ಟಮಲ್ಲಿ ಏನು ರಿಪೋರ್ಟ್ ಬಂದಿದೆ ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಆ ಥರ ರಿಪೋರ್ಟ್ ಬಂದಿದೆ. ನಿಮಗೆ ಡೌಟ್ ಇದ್ದರೆ ನೀವು ಬೇಕಾದ್ರೆ ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ಬೋದು, ಓಕೆನಾ. ಇದೇ ಥರ ಮಾಡಿಕೊಂಡು ಎಷ್ಟೋ ಜನ ಅವ್ರ ಪ್ರಾಣನ ಅವರೇ ಕಳ್ಕೊಂಡಿದ್ದಾರೆ, ಅವ್ರ ಜೀವನನೇ ಅವರು ಹಾಳು ಮಾಡ್ಕೊಂಡಿದ್ದಾರೆ. ನೋಡಿ, ನಾನು ಒಬ್ಬನೇ ಹೇಳ್ತಾ ಇರೋದಲ್ಲ, ಇಲ್ಲಿ ಯಾರೇ ಆಗಲಿ, ಯಾರೇ ಕಂಟೆಂಟರ್ ಆಗಲಿ, ಯಾರೇ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಒಂಥರ ಒಳ್ಳೆಯದು. ನೀವು ವೀಡಿಯೋ ನೋಡ್ಬಿಟ್ಟು ಅವ್ರಿಗೆ ವ್ಯೂಸ್ ಬೇಕು ಅಂತ ಏನೋ ಒಂದು ಇದಕ್ಕೋಸ್ಕರ ನೀವು ನೋಡ್ಬೋದಷ್ಟೇ. ಆದರೆ ಒಂದು ತಿಳ್ಕೊಳ್ಳಿ, ಅದರಿಂದ ನಿಮಗೆ ಉಪಯೋಗ ಆಗೋವಂಥದ್ದಿದ್ರೆ ಫಸ್ಟು ಆ ಥರ ವೀಡಿಯೋಸ್ನ ನೋಡಿ, ಓಕೆನಾ. ಯಾರೋ ಒಂದು ವೀಡಿಯೋ ಹಾಕ್ತಾರೆ, ಲೈಕ್ ಕೊಟ್ಬಿಡೋಣ, ಅವ್ರಿಗೆ ವಾಚ್ ಅವರ್ಸ್ ಬಂದ್ಬಿಡುತ್ತೆ, ದುಡ್ಡು ಮಾಡಿಬಿಡ್ತಾರೆ, ಅದೆಲ್ಲ ನಮ್ಮ ಲೆಕ್ಕಕ್ಕೆ ತಗೊಳಂಗಿಲ್ಲ. ಅದರಿಂದ ದುಡ್ಡು ಮಾಡೋ ಬದಲು ನಾವು ವರ್ಷಕ್ಕೆ ಹೋಗಿ ದುಡ್ದುಬಿಟ್ಟು ನಾವು ತಗೊಳೋದೇ ಬೆಸ್ಟು. ಇದರಿಂದ ನಮಗೇನೂ ಸಿಗೋಲ್ಲ. ಆದರೆ ನಮ್ಮಿಂದ ಒಬ್ಬರು ಬೆಳೀತಾರೆ ಅಂದರೆ, ನಮ್ಮಿಂದ ಒಂದು ಜೀವ ಉಳಿಯುತ್ತೆ ಅಂತಂದರೆ ನಾವು ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡ್ಬೋದು, ಓಕೆನಾ. ಆದರೆ ಪ್ಲೀಸ್ ಹೇಳ್ತಾ ಇದ್ದೀನಿ, ಈ ಥರ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಯಾವ ಥರ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ, ನಾವು ಯಾವ ಸಿಚುವೇಷನಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ, ಓಕೆನಾ. ಅಂಥ ವೀಡಿಯೋ ನೋಡೋ ಬದಲು ನೀವು ನಮ್ಮ ಕನ್ನಡದಲ್ಲಿರೋಂಥ ಪಿಕ್ಚರ್ಗಳು ನೋಡ್ಬೋದು, ಮತ್ತು ಕನ್ನಡ ಪಿಕ್ಚರ್ಗಳ್ನ ನೋಡ್ಬೋದು, ಮತ್ತು ಇನ್ನೂ ಅನೇಕ ಡಬ್ಬಿಂಗ್ ಮೂವಿಗಳು ಬರ್ತವೆ, ಅದನ್ನು ನೋಡಿ ಅಂತ ಕಲಿಯೋಂಥ ಒಂದಿರ್ತವೆ, ಓಕೆನಾ. ಆ ಥರದವನ್ನ ನೋಡಿ. ನಾನು ಸಜೆಷನ್ ಮಾಡೋವಂಥದ್ದು ಕನ್ನಡ ಮೂವೀಸು ಮತ್ತು ಈ ಡಬ್ಬಿಂಗ್ ಮೂವೀಸು ಸ್ವಲ್ಪ, ಮತ್ತು ಎಲ್ಲ ಭಾಷೆ ಮೂವಿನೂ ನೋಡಿ, ಅಂಥದ್ದೇನಿಲ್ಲ, ಎಲ್ಲ ಭಾಷೆ ಮೂವೀಸು ನೋಡಿ. ಅದರಿಂದ ಏನೋ ನಾವು ಕಲ್ತ್ಕೊಬೋದು. ಆದರೆ ಇದರಿಂದ ನಾವೇನು ಕಲ್ತ್ಕೊಳೋದಾಗಲ್ಲ, ನಾವಿನ್ನೂ ಏನೋ ಕಳ್ಕೊತೀವಿ ಅಂತ ಭಾವನೆ ನಮಗೆ ಬರುತ್ತೆ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ವ. ಆದರೆ ಈ ವಿಡಿಯೋ ಮಾಡಬೇಕಾದ್ರೆ ನಾನು ಸ್ವಲ್ಪ ಯೋಚನೆ ಮಾಡಿ ವಿಡಿಯೋ ಮಾಡ್ತಾ ಇರೋದು. ಆದರೆ ಸ್ವಲ್ಪ ಹುಷಾರು, ಯಾಕೆ ಅಂತಂದರೆ ಈ ಥರ ನಡೀತಾ ಇರೋದು ಒಬ್ಬಿಂದ ಅಲ್ಲ, ಇಬ್ಬರಿಂದ ಅಲ್ಲ, ಎಷ್ಟೋ ಜನ ಯುವಕರು ಇದರಿಂದ ಸತ್ತಿರೋ ಅಂಥದ್ದು ಇದೆ, ತೀರ್ಕೊಂಡಿರೋ ಅಂಥದ್ದು ಇದೆ. ಆದರೆ ಪ್ಲೀಸ್ ಹೇಳ್ತಾ ಇರೋದೇನೆಂದರೆ, ಈ ಥರ ಮಾಡ್ಕೊಳೋದು ತಪ್ಪು. ಅಂತಂದರೆ ಮ್ಯಾಸ್ಟರ್ಬೇಷನ್ ಮಾಡ್ಕೊಳೋವಂಥದ್ದು ತಪ್ಪು. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ, ಆ ವೀಡಿಯೋಸ್ನ ಫಸ್ಟು ನೋಡೋದನ್ನ ನಿಲ್ಲಿಸಿ, ಓಕೆನಾ. ಅಂದರೆ ಇದನ್ನು ಹೇಳ್ತಾ ಇರೋದಂದರೆ, ಯಾರಾದರೂ ಆ ಥರ ನೋಡ್ತಾ ಇರೋರು ಮಾಡ್ತಾಯಿದ್ರೆ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು, ಓಕೆನಾ. ಆ ಥರ ಮಾಡ್ತಾಯಿದ್ರೆ ಪ್ಲೀಸ್ ಯಾರು ಮಾಡ್ತಾಯಿದ್ದೀರಾ ಅವರೆಲ್ಲ ನಿಲ್ಲಿಸಿ, ಓಕೆನಾ. ಇದರಿಂದ ನಿಮಗೆ ಅನುಕೂಲ, ನೀವೇ ಚೆನ್ನಾಗಿರ್ತೀರ, ಮುಂದೆ ಒಂದು ಫ್ಯಾಮಿಲಿ ಬರುತ್ತೆ, ಫ್ಯಾಮಿಲಿಗೋಸ್ಕರ ಬದುಕ್ಬೋದು. ಆದರೆ ನೀವು ಇವಾಗಲೇ ಈ ಥರ ಮಾಡ್ಕೊಂಡು ಶಕ್ತಿಹೀನರಾದರೆ ಮುಂದಕ್ಕೆ ಯಾವುದೇ ಥರದ ಉಪಯೋಗ ಇಲ್ಲ, ಓಕೆನಾ. ಈ ವಿಡಿಯೋ ಯಾರು ಎಂಡಿವರೆಗೂ ನೋಡ್ತೀರಾ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಟ್ಟು ನಮ್ಮ ಲೈವ್ ನಡೀತಾ ಇರುತ್ತೆ ಅವಾಗ ಬಂದು ಸಪೋರ್ಟ್ ಮಾಡಿ, ಓಕೆನಾ. ಇನ್ನೂ ಹೊಸ ಮಾಹಿತಿ ಕೊಡ್ತಾ ಇರ್ತೀನಿ. ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಇದ್ದಿತ್ತು. ಎಷ್ಟೋ ಜನ ಪಾಪ ತೀರ್ಕೊಂಡಿರೋದಂಥದ್ದು ಇದೆ, ಅದಕ್ಕೋಸ್ಕರ ಯಾಕೋ ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ಹುಡುಗರು ಈ ಥರ ಮಾಡ್ಕೊತಾ ಇದ್ದಾರೆ. ನಿಮಗೆ ಮನ್ಸಿಗೆ ಬರುತ್ತೋ ಬರೋಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಮನ್ಸಿಗೆ ಬರುತ್ತೆ. ಯಾಕೆಂದರೆ ನಂದು ಇನ್ನೂ ಚಿಕ್ಕ ಏಜು. ಆ ಏಜ್ನವರು ಸ್ವಲ್ಪ ತೀರ್ಕೊತಾ ಇದ್ದರೆ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಭಯ ಕೂಡ ಆಗುತ್ತೆ. ಎಲ್ಲಿ ಯಾವ ಥರ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಪ್ಲೀಸ್ ಆ ಥರ ವೀಡಿಯೋಸ್ ಆಗಲಿ, ಆ ಥರ ಫೋಟೋಸ್ ಆಗಲಿ ನೋಡೋದನ್ನ ಬಿಟ್ಟು ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಗಮನ ಕೊಡೋದನ್ನ ನೋಡಿ. ಮುಂದೆ ಆಗೋ ಕಾಲಕ್ಕೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಇಷ್ಟು ಹೇಳ್ಬೋದು ನನ್ನ ಕೈಲಿಂದ. ಅದನ್ನು ಬಿಟ್ಟು ಮುಂದಿಂದೆಲ್ಲ ನೀವೇ ಇದು ಮಾಡ್ಕೊಬೋದು. ಆದರೆ ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಒಬ್ಬೊಬ್ಬರು ಆ ಥರ ಮಾಡ್ಕೊಳೋದ್ರಿಂದ ನಮಗೆ ಪರಿಚಯ ಇರೋರೇ, ನನ್ನ ಫ್ರೆಂಡೇ ಒಬ್ಬ ತೀರ್ಕೊಂಡಿದ್ದಾನೆ, ಅವನ ಬಗ್ಗೆ ಹೇಳೋಕ್ಕಾಗಲ್ಲ. ಆ ಥರ ನಮಗೂ ಒಂಥರ ದುಃಖ ಆಗುತ್ತೆ ಅವ್ನು ಹೋಗಿದ್ದು ನೋಡಿ.
ಅವನ ಪರಿಸ್ಥಿತಿನೂ ಇದೇ ಆಗಿ ಒಬ್ಬ ತೀರ್ಕೊಂಡ. ಆದರೆ ಯಾರೂ ಈ ಥರ ಆಗಬಾರ್ದು ಅಂತ ನಾನು ಹೇಳಬೇಕು ಅಂತ ಎಷ್ಟೋ ಸತಿ ಅಂದ್ಕೊಂಡೆ. ಅದೇ ಟೈಮ್ ಬರಲಿಲ್ಲ. ಆದರೆ ಇವತ್ತು ಟೈಮ್ ಬಂದಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಅಂಥ ಕಂಟೆಂಟ್ನ ನೋಡೋಕ್ಕೂ ಹೋಗಬೇಡಿ, ಅಂಥ ವೆಬ್ಸೈಟ್ಗೂ ಹೋಗಬೇಡಿ, ಅಂಥ ಫೋಟೋಸ್ನೂ ನೋಡಬೇಡಿ. ಓಕೆನಾ? ಇದರಿಂದ ನಿಮಗೆ ಯೂಸು. ಓಕೆನಾ? ಇಷ್ಟುವರೆಗೂ ನನ್ನ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮತ್ತೆ ಸಿಗೋಣ ಇದೇ ಥರ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಇದನ್ನೊಂದು ಜ್ಞಾಪನ ಮಾಡಿಕೊಂಡು ನೀವು ನಿಮ್ಮ ಜೀವನನ ನೀವು ಮುಂದುವರಿಸ್ಬೋದು. ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್. ಇದು ನಿಮ್ಮ ಗೋಸ್ಟ್ ಕಿಂಗ್ ಮಾತಾಡ್ತಾ ಇರೋಂಥ ಮಾತುಗಳು. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಒಂದು ಅದ್ಭುತವಾದಂಥ ವಿಷಯಗಳನ್ನ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಎಲ್ಲರಿಗೂ ಬಾಯ್. ಮತ್ತೆ ಸಿಗೋಣ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.